ನಾನು ಕಾಂಗ್ರೆಸ್ ಅವ್ರನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಕಾಂಗ್ರೆಸ್ ಭೂಪತಿಗಳೇ, ಅವರು ನಿಮ್ಮ ಎಂ ಪಿ ಯಾರು ಪ್ರಜ್ವಲ್ ರೇವಣ್ಣ ನಿಮ್ಮ ಎಂ ಪಿ, ನಮ್ಮ ಎಂ ಪಿ ಆಗಿಲ್ಲ. ಇನ್ನು ನಮ್ಮ ಎಂ ಪಿ ಆಗೋಕ್ಕೆ ಇನ್ನೂ 1 ತಿಂಗಳು 13 ದಿನ ಟೈಮ್ ಇದೆ ಅಲ್ಲ, ಇನ್ನೂ 1 ತಿಂಗಳು 13 ದಿನ ಟೈಮ್ ಇದೆ ನಮ್ಮ ಎಂ ಪಿ ಆಗೋಕ್ಕೆ. ಈಗ ನಿಮ್ಮ ಎಂ ಪಿ ಅಲ್ಲ, ಫಸ್ಟ್ ಆಮೇಲೆ ಬರ್ತೀನಿ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಮ್ಮ ಎಂ ಪಿ ಆಗೋಕ್ಕೆ ಇನ್ನೂ 1 ತಿಂಗಳು 13 ದಿನ ಟೈಮ್ ಇದೆ. ಈಗ ನಿಮ್ಮ ಎಂ ಪಿ ಅಲ್ಲ, ಹೌದು, ಹಿಂದೆ ಇವರೇ ಮೈತ್ರಿ ತಾನೆ, ಏನು ಕೈ ಹಿಂಗೆ ಜೋಡೆತ್ತು ಅಂತ ಹಿಡ್ಕೊಂಡಿದ್ರಲ್ಲಪ್ಪ, ಜೋಡೆತ್ತು ಅಂತ. ಆ ಕುಮಾರಸ್ವಾಮಿ ಹಿಂಗೆ ಕೈ ಕೆಳಗೆ ತಳ್ಳೋಕ್ಕೆ ಇವ್ರು ಎತ್ತೆತ್ತಿ ಮೇಲೆ ಎತ್ತಕ್ಕೆ ಜೋಡೆತ್ತು ಅಂತ. ಈಗೆಲ್ಲೋಯ್ತು ಜೋಡೆತ್ತು? ಅಲ್ಲ ಈಗ ಯಾರಪ್ಪ ಅವರು? ಅಲ್ಲ, ಕಾನೂನು ಪ್ರಕಾರವಾಗಿ ನೋಡಿ, ಕಾನೂನು ಪ್ರಕಾರನೇ ಎಲ್ಲ ಹೇಳೋದು. ಈಗ ಕಾನೂನು ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಯಾವ ಅಭ್ಯರ್ಥಿ, ಅವಾಗ ಗೆದ್ದವಾಗ ಯಾರು ಅಭ್ಯರ್ಥಿ ಆಗಿದ್ರು? ಕಾಂಗ್ರೆಸ್ಸು. ಪ್ರಚಾರ ಮಾಡಿದವ್ರು ಯಾರು ಅವಾಗ? ಇದೇ ಕಾಂಗ್ರೆಸ್ ಅಲ್ಲಿನ ಜಿಲ್ಲಾಧ್ಯಕ್ಷರು, ಇಲ್ಲಿನ ರಾಜ್ಯ ನಾಯಕರು ಎಲ್ಲ ಹೋಗಿ ಪ್ರಚಾರ ಮಾಡಿದ್ರಲ್ಲ ಅವಾಗ ಅವ್ರ ಪರವಾಗಿ. ಗೆಲ್ಸಿದ್ದು ಅವರೇ, ಉತ್ತರ ಕೊಡಬೇಕಾಗಿರೋದು ಅವರೇ. ಅವ್ರ ಎಂ ಪಿ, ಲೀಗಲಿ ಅವ್ರ ಎಂ ಪಿ. ಈಗ ನಮ್ಮ ಚುನಾವಣೆಯಾಗಿ ರಿಸಲ್ಟ್ ಬಂದು ಗೆದ್ದರೆ ಅವಾಗ ನಾವು ಏನು ಕ್ರಮ ತೆಗೆದುಕೊಳ್ತೀರಿ ಬಿ ಜೆ ಪಿಗರೇ ಅಂತ ಕೇಳಿದಾಗ ನಾವು ಹೇಳಬೇಕು. ಈಗ ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಆಗಿದ್ದಂಥವ್ರು ನೀವು, ಗೆಲ್ಸಿದವ್ರು ನೀವು, ಓಡಾಡಿದವ್ರು ನೀವು, ಪ್ರಚಾರ ಮಾಡಿದವ್ರು ನೀವು, ಬೀದಿಯಲ್ಲಿ ಕೈ ಮುಗಿದವ್ರು ನೀವು ಉತ್ತರ ಕೊಡಬೇಕು.